ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ರಮೇಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಒಂದು ಒಳ್ಳೆಯ ಅಪ್ಡೇಟ್ ಮತ್ತೆ ನಿಮಗೆ ಎಲ್ಲರಿಗೂ ಖುಷಿ ತರುವಂತ ವಿಷಯವನ್ನ ನಾನು ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ತಲುಪಿಸ್ತೀನಿ. ಸ್ನೇಹಿತರೆ, ಇಷ್ಟೆಲ್ಲ ವಿಡಿಯೋಗಳನ್ನ ಮಾಡಿದಂತ ಸಂದರ್ಭ ಏನಿಲ್ಲ, ಅದಲ್ಲ, ಅದಕ್ಕಿಂತ ಒಂದು ದೊಡ್ಡ ಅಪ್ಡೇಟ್ ಒಂದಿಗೆ ನಾನು ಈ ವಿಡಿಯೋದ ಮುಖಾಂತರ ನಾನು ನಿಮ್ಮೊಂದಿಗೆ ಹಾಜರಾಗಿದ್ದೀನಿ ಸ್ನೇಹಿತರೆ. ಓಕೆ, ಈ ವಿಡಿಯೋದ ಮುಖಾಂತರ ನಾನು ನಿಮ್ಮ ಮುಂದೆ ಹಾಜರಾಗ್ತಿದ್ದೀನಿ ಸ್ನೇಹಿತರೆ. ಎಸ್ ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಈ ವಿಡಿಯೋ ಏನಿದೆಯಲ್ಲ, ನಮ್ಮ ಕಾರ್ಮಿಕರಿಗೆ, ನಮ್ಮ ಬಡ ಕಾರ್ಮಿಕರಿಗೆ ಸಂತೋಷ ತರುವಂತ ಈ ವಿಡಿಯೋನ ನಾನು ನಿಮಗೆ ತಲುಪಿಸ್ತಿದ್ದೀನಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ನೀವು ಏನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾಕಪ್ಪ ನಾನು ಈ ಮಾತಾಡಿ ತಿಳಿಸ್ತಿದ್ದೀನಿ ಸ್ನೇಹಿತರೆ, EPF ಗೆ ಸಂಬಂಧಿಸಿದ ಯಾವುದೇ ವಿಡಿಯೋನ ನಾನು ಮಾಡಿದಂತ ಸಂದರ್ಭದಲ್ಲಿ ನಾನು ಈ ವಿಡಿಯೋನ ಏನಿದೆಯಲ್ಲ ಯೂಟ್ಯೂಬ್ ಮುಖಾಂತರ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ನನ್ನ ಈ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬೇಗ ತಲುಪಲಿ ಅನ್ನೋ ಉದ್ದೇಶದಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳಿ ನಾನು ನಿಮ್ಗೆ ವಿನಂತಿಸಿಕೊಳ್ತಿದ್ದೀನಿ ಸ್ನೇಹಿತರೆ, ಏನಪ್ಪಾ ಅದು ಅನಿಮೇಶ್ ಸರ್ ತಿಳಿಸ್ತಕ್ಕಂಥ ಒಂದು ಹೊಸ ಗುಡ್ ನ್ಯೂಸ್ ಅಂತ ನೀವು ಕಾತರದಿಂದ ಕಾಯ್ತಿದ್ರಿ ಅಂತ ನಾನು ಭಾವಿಸ್ತಿದ್ದೀನಿ ಸ್ನೇಹಿತರೆ. ಎಸ್ ಸ್ನೇಹಿತರೆ, EPF ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ, ಬಡ ಕಾರ್ಮಿಕರಾಗಿ ತಂದಂತ ಈ ಹೊಸ ಅಪ್ಡೇಟ್ ಬಗ್ಗೆ ನನಗಂತೂ ಬಹಳ ಸಂತೋಷವಾಗಿದೆ ನನಗೆ. ಓಕೆ, EPF ಹೊರಡಿಸಕ್ಕಂತ ಈ ಮಾಹಿತಿ ಏನಿದೆಯಲ್ಲ, EPF ಡಿಪಾರ್ಟ್ಮೆಂಟ್ ತಂದಂತ ಈ ಕಾನೂನು ಏನಿದೆಯಲ್ಲ, ನಮಗೆ ಬಹಳ ಖುಷಿಯನ್ನು ತಂದಿದೆ ಸ್ನೇಹಿತರೆ. ನನ್ನ ಮುಖಾಂತರ EPF ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳನ್ನ ಎರಡು ಕೈ ಮುಗಿದು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೀನಿ ಸ್ನೇಹಿತರೆ. ನೀವು ಕೂಡ ನನ್ನ ವಿಡಿಯೋಗಳನ್ನ ನೋಡಿದ ತಕ್ಷಣ ಈ ವಿಡಿಯೋದ ಬಗ್ಗೆ ನಿಮಗೆ ಖುಷಿ ಆದಂತ ಸಂದರ್ಭದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತೆ ಈ ವಿಡಿಯೋ ಏನಾದ್ರೂ ಲೈಕ್ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ನೀವು ಮರಿಬೇಡಿ ಸ್ನೇಹಿತರೆ. ಟೈಮ್ ವೇಸ್ಟ್ ಮಾಡೋದು ಬೇಡ, EPF ಡಿಪಾರ್ಟ್ಮೆಂಟ್ ತಂದಿರತಕ್ಕಂತ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಈ ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ ದಯವಿಟ್ಟು ನನ್ನ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಜಸ್ಟ್ ಒಂದು 5 ಮಿನಿಟ್ಸ್ ವಿಡಿಯೋ ಇರೋದ್ರಿಂದ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ನಾನು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಎಸ್ ಸ್ನೇಹಿತರೆ, 14 ಜೂನ್ 2024ರಂದು ಬಂದಂತ ಈ ಹೊಸ ಅಪ್ಡೇಟ್ ಏನಿದೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಒಳ್ಳೆಯ ಸಂತೋಷದಾಯಕವಾದಂತ ವಿಚಾರನ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಆ ವಿಷಯ ಏನಪ್ಪಾ ಅಂದ್ರೆ 14 ಜೂನ್ 2024ರಿಂದ ಈಚೆಗೆ, ಓಕೆ, ಈ 14 ಜೂನ್ 2024ರ ಹಿಂದೆ ನಾವು ಏನಾದ್ರೂ ಯಾವುದೋ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದು, ಅಲ್ಲಿ ಅಂದ್ರೆ ಆ ಖಾಸಗಿ ಕಂಪನಿಯಲ್ಲಿ 6 ತಿಂಗಳಕ್ಕಿಂತ ಕಡಿಮೆ ಸರ್ವಿಸ್ ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ EPF 10C ಅಮೌಂಟ್ ಅನ್ನ ನಾವು ವಿತ್ಡ್ರಾ ಮಾಡೋಕೆ ಚಾನ್ಸಸ್ ಇದ್ದಿಲ್ಲ ಸ್ನೇಹಿತರೆ. ಓಕೆ, ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ 6 ತಿಂಗಳಕ್ಕಿಂತ ಕಡಿಮೆ ಸರ್ವಿಸ್ ಇರುವಂತ PF ಅಮೌಂಟ್ ಅಂದ್ರೆ 10C ಅಂದ್ರೆ EPS ಪೆನ್ಷನ್ ಅಮೌಂಟ್ ನ ನಾವು ವಿತ್ಡ್ರಾ ಮಾಡುವಂತ ಸಂದರ್ಭದಲ್ಲಿ ಸರ್ವಿಸ್ ಲೆಸ್ ದೆನ್ 6 ಮಂತ್ ಅಂತ ಹೇಳಿ ನಮಗೆ ಶೋ ಆಗ್ತಿತ್ತು ಸ್ನೇಹಿತರೆ. ಓಕೆ, ನಮ್ಮ ಸರ್ವಿಸ್ 6 ತಿಂಗಳಕ್ಕಿಂತ ಕೆಳಗಿದೆ, ಅದಕ್ಕೋಸ್ಕರ EPF ಗೆ ಸಂಬಂಧಿಸಿದ 10C ಮೊತ್ತವನ್ನ ಅಪ್ಲೈ ಮಾಡಕ್ಕೆ ಚಾನ್ಸಸ್ ಇದ್ದಿಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಈ 10C ಗೆ ಸಂಬಂಧಪಟ್ಟ ಅಮೌಂಟ್ ಏನಿಲ್ಲ, ಇದಕ್ಕಿಂತ ಮುಂಚೆ ಈ 10C ಅಮೌಂಟ್ ಏನಿತ್ತಲ್ಲ ಸ್ನೇಹಿತರೆ, ಅದು ಹೋಗಿಯೇ ಬಿಡ್ತಿತ್ತು. ಅಂದ್ರೆ ನಮ್ಮ ಕಾರ್ಮಿಕರಿಗೆ ಯಾವುದೇ ರೀತಿಯ ಬೆನಿಫಿಟ್ ಸಿಗ್ತಿದ್ದಿಲ್ಲ ಸ್ನೇಹಿತರೆ. ಅದೆಲ್ಲ EPF ಡಿಪಾರ್ಟ್ಮೆಂಟ್ ಗೆ ಜಮಾ ಆಗ್ತಿತ್ತು ಸ್ನೇಹಿತರೆ. ಓಕೆ, ಕಡಿಮೆ ಅಂದ್ರೆ ಅವ್ರವರ ಪೇಮೆಂಟ್ ಗೆ ತಕ್ಕಂತೆ ಅವ್ರವರ EPF ವೇಜಸ್ ಗೆ ತಕ್ಕಂತೆ ಕಾಂಟ್ರಿಬ್ಯೂಟ್ ಆದಂತ 10C ಮತ್ತೆ ಏನಿತ್ತಲ್ಲ ವಿನಾಕಾರಣ ನಮಗೆ ಸ್ವೀಕರಿಸಲು ಅಂದ್ರೆ ನಾವು ಕ್ಲೈಮ್ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಸ್ನೇಹಿತರೆ. ಅಂತ ಸಂದರ್ಭದಲ್ಲಿ ನಮ್ಗೆ ಏನಾಗ್ತಿತ್ತು ಅಂದ್ರೆ ಬಡ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಿತ್ತಲ್ವಾ ಸ್ನೇಹಿತರೆ. ಓಕೆ, ನಾವು 1 ರೂಪಾಯಿಗಳನ್ನ ಹಗಲು ರಾತ್ರಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಆ ಅಮೌಂಟ್ ಅಂದ್ರೆ 6 ಮಂತ್ಸ್ ಆಗಿರ್ಬೋದು, ಓಕೆ, 5 ಮಂತ್ಸ್ ಆಗಿರ್ಬೋದು, ಇಲ್ಲ 6 ಮಂತ್ಸ್ ಆಗಿರ್ಬೋದು, ಈ ಅಮೌಂಟ್ ನಮಗೆ ಬರಬೇಕಾಗಿತ್ತು ಅದು ಆಕ್ಚುಲಿ. ಓಕೆ, ಈ ಹಿಂದೆ ಕೂಡ ನಮಗೆ ಸಲ್ಲಬೇಕಾಗಿತ್ತು, ಆದ್ರೂ ಕೂಡ ನಮಗೆ ಆ ಅವಕಾಶ EPF ಡಿಪಾರ್ಟ್ಮೆಂಟ್ ಕಲ್ಪಿಸಿದ್ದಿಲ್ಲ. ಇವಾಗ ಅದ್ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡೆ ಏನೋ ಗೊತ್ತಿಲ್ಲ, ಆ ವಿಷಯವನ್ನ ತೆಗೆದುಹಾಕಿ ನಾವು 6 ಮಂತ್ಕಿಂತ ಕಡಿಮೆ ಸರ್ವಿಸ್ ಹೊಂದಿದ್ರು ಕೂಡ ಆ 10C ಅಮೌಂಟ್ ಅವನ್ನ ನಾವು ಪಡೆದುಕೊಳ್ಳಬೇಕೆಂಬ ಮಾಹಿತಿಯನ್ನ EPF ಡಿಪಾರ್ಟ್ಮೆಂಟ್ ನಮಗೆ ತಲುಪಿಸಿದೆ ಸ್ನೇಹಿತರೆ. ಓಕೆ, ಅರ್ಥ ಆಯ್ತಾ? ನಾ ಹೇಳಿದ ಅರ್ಥ ಆಯ್ತಾ ಅಂತ ಭಾವಿಸ್ತೀನಿ. ಇನ್ನೊಂದು ಟೈಮ್ ಕೇಳಿ. ನಾವು ಈ ಹಿಂದೆ ಅಂದ್ರೆ 6 ಮಂತ್ಕಿಂತ ಕಡಿಮೆ ಇಲ್ಲ 6 ಮಂತ್ ಕೆಲಸ ಮಾಡಿದಂತ ಸಂದರ್ಭದಲ್ಲಿ, ಓಕೆ, ಅಲ್ಲಿ ಇರ್ತಕ್ಕಂಥ 10C ಮೊತ್ತವನ್ನ ನಾವು ಪಡೆಯುವಂತ ಸಂದರ್ಭದಲ್ಲಿ ನಮಗೆ EPF ಡಿಪಾರ್ಟ್ಮೆಂಟ್ ಏನಿದೆಲ್ಲ ಅದಕ್ಕೆ ಅವಕಾಶ ಕಲ್ಪಿಸಿದ್ದಿಲ್ಲ ಸ್ನೇಹಿತರೆ. ಅದು 7,000 ಆಗಿರ್ಬೋದು, 5,000 ಆಗಿರ್ಬೋದು, 1,000 ಆಗಿರ್ಬೋದು. ಓಕೆ, 6 ಮಂತ್ಕಿಂತ ಕಡಿಮೆ ಸರ್ವಿಸ್ ಇದ್ದು ಇಲ್ಲ 15,000 ಆಗಿರ್ಬೋದು, ಅವ್ರವ್ರ ವೇಜಸ್ಗೆ ತಕ್ಕಂತೆ
ಕಾಂಟ್ರಿಬ್ಯೂಟ್ ಆದಂತ ಪೆನ್ಷನ್ ಅಮೌಂಟ್ ಏನಿದೆಯಲ್ಲ ಅದನ್ನ ನಾವು ಪಡೆಯೋಕೆ ಚಾನ್ಸಸ್ ಇದೆಲ್ಲ ಸ್ನೇಹಿತರೆ. ಓಕೆ, ಇದಕ್ಕಿಂತ ಮುಂಚೆ ಓಕೆ 2014 ಜೂನ್ 2024 ಹಿಂದೆ ಆ ಅಮೌಂಟ್ ನ ನಾವು ಪಡೆಯೋಕೆ ಚಾನ್ಸಸ್ ಇದ್ದಿಲ್ಲ ಸ್ನೇಹಿತರೆ. ಓಕೆ, ಕೆಲವರಿಗೆ ಇದು ಅನುಭವ ಆಗಿರಬಹುದು, ಹೊಸದಾಗಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಕೂಡ ಈ ಮಾಹಿತಿಯನ್ನು ತಿಳ್ಕೊಬಹುದು ಸ್ನೇಹಿತರೆ. ಓಕೆ, ಇಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ಸ್ನೇಹಿತರೆ ನಮಗೆ ಆ ಅಮೌಂಟ್ ನ ಪಡೆಯಕ್ ಆಗ್ತಿದ್ದಿಲ್ಲ. ಹಂಗಾಗಿ ನಮ್ಮ ಕಾರ್ಮಿಕರಿಗೆ ಇದು ದೊಡ್ಡ ಹೊಡೆತವನ್ನ ಕೊಡ್ತಿತ್ತಂತ ಹೇಳಿ ನಾನು ದೊಡ್ಡ ಹೊಡೆತವನ್ನ ಕೊಡ್ತಿತ್ತಂತ ಹೇಳಕ್ಕೆ ನಾನು ಭಾವಿಸ್ತಿದ್ದೀನಿ ಸ್ನೇಹಿತರೆ. ಇವಾಗ ಇದಕ್ಕೆಲ್ಲ ತೆರೆ ಬಿದ್ದಿದೆ ಸ್ನೇಹಿತರೆ. ಓಕೆ, ಇದಕ್ಕೆಲ್ಲ EPF ಡಿಪಾರ್ಟ್ಮೆಂಟ್ ತೆರೆ ಎಳೆದಿದೆ ಸ್ನೇಹಿತರೆ. ಓಕೆ, ನಾವು 5 ತಿಂಗಳಿಲ್ಲ 6 ತಿಂಗಳಿಗಿಂತ ಕಡಿಮೆ ಸರ್ವಿಸ್ ಗಳನ್ನು ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಟೆನ್ಸಿ ಅಮೌಂಟ್ ಏನಿದೆಲ್ಲ ನಾವು ಇವಾಗ EPF ಅನ್ನ ನಾವು ಪಡೆದುಕೊಳ್ಬಹುದು ಸ್ನೇಹಿತರೆ. ಓಕೆ, EPF ಟೆನ್ಸಿಗೆ ಸಂಬಂಧಿಸಿದ ಅಮೌಂಟ್ ಅನ್ನ ಏನಿದೆಲ್ಲ ಸ್ನೇಹಿತರೆ ಕಡಿಮೆ ಸರ್ವಿಸ್ 6 ತಿಂಗಳಿಲ್ಲ 6 ತಿಂಗಳಿಗಿಂತ ಕಡಿಮೆ ಸರ್ವಿಸ್ ಆದ್ರೂ ಕೂಡ ನಾವು ಆ ಮೊತ್ತವನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಒಂದು ಎಂತ ಗುಡ್ ನ್ಯೂಸ್ ಅಂತಂದು ಹೇಳಿ. ಓಕೆ, ಈ ತರ ನಾವು ಆ ಅಮೌಂಟ್ ನ ಪಡೆದುಕೊಳ್ಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅಲ್ಲಿ EPF ಡಿಪಾರ್ಟ್ಮೆಂಟ್ ಹೊಡಿಸೋಕಂತ ಸರ್ಕ್ಯುಲರ್ ಒಂದು ಮಾಹಿತಿ ಏನಿದೆಲ್ಲ ನಾನು ಇವಾಗ ವಿತ್ ಪ್ರೂಫ್ ಆಗಿ ನಾನು ನಿಮಗೆ ಮಾಹಿತಿಯನ್ನ ನೀಡಿಸ್ತಿದ್ದೀನಿ ಸ್ನೇಹಿತರೆ. ಬನ್ನಿ ಈ ವಿಡಿಯೋ ಮುಖಾಂತರ ಆ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದಕ್ಕಿಂತ 2024 ಈಚೆಗೆ ಓಕೆ 2024 ಹಿಂದೆ ಜೂನ್ 2014 ಜೂನ್ 2000 ಹಿಂದೆ ನಾವು ಏನಾದರೂ ಟೆನ್ಸಿಗೆ ಸಂಬಂಧ ಬಂದು 6 ಮಂತ್ಕಿನ ಕಡಿಮೆ ಸರ್ವಿಸ್ ಇದ್ದಂಥ ಸಂದರ್ಭದಲ್ಲಿ ನಾವು EPF ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಆಗ್ತಿರುವಂತ ಒಂದು ತೊಂದರೆಯ ಬಗ್ಗೆ ನಾನು ಇವಾಗ ಈ ವಿಡಿಯೋ ಮುಖಾಂತರ ಮತ್ತೆ ನಿಮಗೆ ಲೈವ್ ವಿಡಿಯೋ ಮುಖಾಂತರ ಮಾಹಿತಿ ನೀಡುವ ಉದ್ದೇಶದಿಂದ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಅರ್ಥ ಆಗ್ಬೇಕನ್ನೋ ಉದ್ದೇಶದಿಂದ ಅನ್ಮೇ ಸರ್ ಯಾಕೆ ಹೇಳ್ತಿದ್ದಾರಪ್ಪ ಇದೆಲ್ಲ ಅಂತ ನಿಮ್ಗೆ ಅರ್ಥ ಮಾಡಿಸುವ ಉದ್ದೇಶದಿಂದ ನಾನು ಈ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿ ಇವಾಗ ನಾನು ಇಲ್ಲಿ EPF ಪಾಸ್ಬುಕ್ ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, EPF ಪಾಸ್ಬುಕ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಾನು ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತೀನಿ ಅಂದ್ರೆ ಕ್ಲೈಮ್ಸ್ಗೆ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಕ್ಲೈಮ್ಸ್ ಅನ್ನೋ ಆಪ್ಷನ್ಸ್ ಇದೆಯಲ್ಲ ಈ ಕ್ಲೈಮ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಕ್ಲೈಮ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಸೆಟ್ಲೆಡ್ ಕ್ಲೈಮ್ಸ್ 1 ಅಂತ ಏನ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಸೆಟ್ಲೆಡ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಫಾರ್ಮ್ 19 ಓಕೆ ಫಾರ್ಮ್ 19 ಅಂತ ಏನ್ ಕಾಣ್ತಿದ್ಲ ಈ 19 ಏನಿರಲ್ಲ ಸೆಟ್ಲೆಡ್ ಆಗಿದೆ ಸ್ನೇಹಿತರೆ. ಓಕೆ, ಯಾವಾಗ ಸೆಟ್ಲೆಡ್ ಆಗಿದೆಪ್ಪ ಅಂದ್ರೆ 12/5/2024 ನಾವು ಕ್ಲೈಮ್ ಮಾಡಿದ್ವಿ. ಇದು ಬಂದ್ಬಿಟ್ಟು 3/6/2024 ಕ್ಲೈಮ್ ಆಗಿದೆ. ನಮಗೆ ಅದೇ ರೀತಿ 18,744 ರೂಪಾಯಿಗಳನ್ನು ಕೂಡ ಪಡೆದುಕೊಂಡಾಗಿದೆ ಸ್ನೇಹಿತರೆ. ಓಕೆ, ಅದಾದ ನಂತರ ನಾವು ಏನ್ ಮಾಡ್ತಿದ್ವಿ ಸ್ನೇಹಿತರೆ ಫಾರ್ಮ್ 10ಗೆ ಸಂಬಂಧಪಟ್ಟಂತೆ ನಾವು PF ಅಮೌಂಟ್ ನ ಪಡಿಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇವಾಗ ನಾವು ಪಡ್ಕೊಂಡಿದ್ದು ಏನಪ್ಪಾ ಅಂದ್ರೆ ಫಾರ್ಮ್ 19 ಓನ್ಲಿ ಫಾರ್ಮ್ 19. ಅದಕ್ಕೆ ಅದೇ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಫಾರ್ಮ್ 10C ಅಮೌಂಟ್ ನ ಕೂಡ ನಾವು ಪಡೆದುಕೊಳ್ಳುವಂತ ಅವಶ್ಯಕತೆ ನಮಗೆ ಇರುತ್ತಲ್ವ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಫಾರ್ಮ್ 10C ಅನ್ನ ಕ್ಲೈಮ್ ಮಾಡಿದಂತ ಸಂದರ್ಭದಲ್ಲಿ ಓಕೆ ಫಾರ್ಮ್ 10Cಗೆ ಸಂಬಂಧಪಟ್ಟಂತೆ ನಾವು ಕ್ಲೈಮ್ ಮಾಡಿದಂತ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡುವ ಮೂಲಕ ತೋರಿಸ್ತಿದ್ದೀನಲ್ಲ ನೋಡಿ ಕರೆಕ್ಟ್ ಆಗಿ ನೋಡಿ. ಓಕೆ, ಆಫ್ಟರ್ ಲೆಸ್ NPC ಡೇಸ್ ಓಕೆ as fair EPS scheme members service less than 6 months as fair not eligible for WB not eligible for withdrawal benefit. ಓಕೆ ಸ್ನೇಹಿತರೆ, ಅರ್ಥ ಆಯ್ತಾ ನಿಮ್ಗೆ? ಓಕೆ, ಆಫ್ಟರ್ ಲೆಸ್ NPC ಡೇಸ್ ಓಕೆ ಇದಕ್ಕಿಂತ ಮುಂಚೆ ನಿಮ್ಮ NPC ಡೇಸ್ ಅಂದ್ರೆ ನೀವು ರಜಾ ಹಾಕಿದಂತ ದಿನಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಸರ್ವಿಸ್ ಏನಿದೆಯಲ್ಲ 6 ಮಂತ್ಕಿನ ಕಡಿಮೆ ಆಗುತ್ತೆ. ಓಕೆ, 6 ಮಂತ್ಕಿನ ಕಡಿಮೆ ಆದಂತ ವಿಷಯಕ್ಕೋಸ್ಕರ ನಾವು ನಿಮ್ಗೆ 10ಗೆ ಸಂಬಂಧಪಟ್ಟ ಕ್ಲೈಮ್ ಅನ್ನ ಅನುಮೋದನೆ ಮಾಡಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿ ಅದನ್ನ ರಿಜೆಕ್ಟ್ ಮಾಡಲಾಗಿದೆ ಸ್ನೇಹಿತರೆ. ಅರ್ಥ ಆಯ್ತಾ? ನಾವು ಅಂದ್ರೆ 14 ಜೂನ್ 2024 ಹಿಂದೆ ಏನ್ ನಾವು 10C ಅಂದ್ರೆ 6 ಮಂತ್ಕಿನ ಒಳಗಡೆ ಇರತಕ್ಕಂತ ಸರ್ವಿಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಮೌಂಟ್ ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ EPF ಕಚೇರಿಯಿಂದ ಈ ತರ ಒಂದು ರಿಜೆಕ್ಷನ್ ಮಾಡಕ್ಕೆ ಚಾನ್ಸಸ್ ಇತ್ತು ಸ್ನೇಹಿತರೆ. ಓಕೆ, ಅರ್ಥ ಆಯ್ತಾ? ಇನ್ ಮುಂದೆ ಈ ಚಾನ್ಸಸ್ ನಿಮ್ಗೆ ಬರಲ್ಲ ಸ್ನೇಹಿತರೆ. ನಿಮ್ಮ EPF ಮೊತ್ತವನ್ನು 5 ತಿಂಗಳಾಗಿರ್ಬೋದು 2 ತಿಂಗಳಾಗಿರ್ಬೋದು ಇಲ್ಲ 6 ತಿಂಗಳು ಆಗಿರ್ಬೋದು. ಓಕೆ, ಈ ಅಮೌಂಟ್ ಅನ್ನು ನೀವು ಈಸಿಯಾಗಿ ಪಡೆದುಕೊಳ್ಳಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಎಷ್ಟು ಅಮೌಂಟ್ ಅನ್ನ ನಾವು ಲಾಸ್ ಮಾಡ್ಕೊಬೇಕಾಗ್ತಿತ್ತು ಅನ್ನೋ ಮಾಹಿತಿಯನ್ನ ನೀಡುವ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ನೋಡಿ ಇವಾಗ ನಾನು ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ಓಕೆ, ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಟೆನ್ಸಿಗೆ ಸಂಬಂಧಪಟ್ಟಂತೆ ನಮ್ಮ ಮೊತ್ತ ಏನಿಲ್ಲ 8,043 ರೂಪಾಯಿಗಳಿದೆ ಸ್ನೇಹಿತರೆ. ಓಕೆ, ಇದು ಒಬ್ಬ ಬಡ ಕಾರ್ಮಿಕನಿಗೆ 8,043 ರೂಪಾಯಿಗಳಿಂದ ಏನಿದೆ ಅಲ್ಲ ಸ್ನೇಹಿತರೆ, ಇದು ಬಹಳ ದೊಡ್ಡ ಅಮೌಂಟ್ ಸ್ನೇಹಿತರೆ. ಓಕೆ, ನಾವು ಕಾರ್ಮಿಕರು ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಹಗಲು ರಾತ್ರಿ ಅನ್ನೋದೇ ನಾವು ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಂಥ ಸಂದರ್ಭದಲ್ಲಿ 8,043 ರೂಪಾಯಿಗಳಿಂದ ನಿಮ್ಮ ಸರ್ವಿಸ್ 6 ಮಂತ್ಸ್ಗಿನ ಕಡಿಮೆ ಇದೆ, ನೀವು ಈ ಅಮೌಂಟ್ ಅನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂದಾಗ ಒಬ್ಬ ಬಡ ಕಾರ್ಮಿಕನಿಗೆ ಎಷ್ಟೊಂದು ನೋವು ಆಗ್ಬೋದು, ಎಷ್ಟೊಂದು ಬೇಜಾರಾಗ್ಬೋದು ಅನ್ನೋದು ಪ್ರತಿಯೊಬ್ಬ ಕಾರ್ಮಿಕನಿಗೆ ಮಾತ್ರ ಗೊತ್ತು ಸ್ನೇಹಿತರೆ. ಓಕೆ, ನೋಡಿ ಸ್ನೇಹಿತರೆ, ಇಂಥ ದೊಡ್ಡ ಅಮೌಂಟ್ ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ EPF ಡಿಪಾರ್ಟ್ಮೆಂಟ್ ಕಡೆಯಿಂದ ತಿರಸ್ಕಾರ ಆದಂತಹ ಸಂದರ್ಭದಲ್ಲಿ ಕಾರ್ಮಿಕನಿಗೆ ಬೇಜಾರಾಗ್ತಿತ್ತಲ್ವ ಸ್ನೇಹಿತರೆ, ಅದಕ್ಕೆಲ್ಲ ತೆರೆ ಬಿದ್ದಿದೆ. ಅದೇ EPF ಕಚೇರಿಯಿಂದ ನಮಗೆ ಒಂದು ಗುಡ್ ನ್ಯೂಸ್ ಅನ್ನ ಈ ಮೂಲಕ ತಲುಪಿಸಿದೆ. ಇನ್ ಮುಂದೆ ಏನಾಗುತ್ತೆ ಅಂದ್ರೆ ನೀವು 6 ಮಂತ್ಗಿನ ಕಡಿಮೆ ಇದ್ರೂ ಕೂಡ ಓಕೆ ನೀವು ಅಮೌಂಟ್ ನ ಪಡೆದುಕೊಳ್ಬಹುದು ಸ್ನೇಹಿತರೆ. ಓಕೆ, ಆ ಮಾಹಿತಿಯನ್ನ ಕೂಡ ನಾನು ಈ ವಿಡಿಯೋದ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್. ಓಕೆ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್, ನ್ಯೂ ಡೆಲ್ಲಿ, 14 ಜೂನ್ 2024 ಅಂದ್ರೆ 14 ಜೂನ್ 2024 ಬಂದಂತ ಮಾಹಿತಿ ಏನಿದೆಯಲ್ಲ ಅದು ಸ್ಪಷ್ಟವಾಗಿ ನಮಗೆ ತಿಳಿಸಿದೆ ಸ್ನೇಹಿತರೆ. ಓಕೆ, ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಓಕೆ, ನೋಡಿ ನೀವು ಈ ಮಾಹಿತಿಯನ್ನ ನೀಟಾಗಿ ನೋಡ್ಬೋದು. ಓಕೆ, CGDLE 1506202425477723. ಓಕೆ, ಅರ್ಥ ಆಯ್ತಾ? ಈ ನೋಟಿಫಿಕೇಶನ್ ನ್ಯೂ ಡೆಲ್ಲಿ ಫ್ರೈಡೆ ಜೂನ್ 14, 2024. ಓಕೆ, ಈ ಮಾಹಿತಿಯನ್ನ ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಸ್ನೇಹಿತರೆ. ಓಕೆ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗೋ ಉದ್ದೇಶದಿಂದ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ನೋಡಿ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್, ನ್ಯೂ ಡೆಲ್ಲಿ, 14 ಜೂನ್ 2024. ನೋಡಿ ಸ್ನೇಹಿತರೆ, ಈ ತರ ಆದಂತಹ ಒಂದು ನೋಟಿಫಿಕೇಶನ್ ಬಂದಿದೆ. ಇದು ನಮ್ಮ ಕನ್ನಡಿಗರಿಗೆ ಅರ್ಥ ಆಗೋ ಒಂದು ಉದ್ದೇಶದಿಂದ ಇದು ಏನಿದೆ ಅಲ್ಲ ಈ ನೋಟಿಫಿಕೇಶನ್ ಏನಿದೆ ಸ್ನೇಹಿತರೆ, ಇದನ್ನ ಕನ್ನಡದೊಳಗೆ ಕನ್ವರ್ಟ್ ಮಾಡಿ ನಾನು ನಿಮಗೆ ಮಾಹಿತಿಯನ್ನ ನೀಡ್ತೀನಿ ಸ್ನೇಹಿತರೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ಕನ್ನಡದಾಗ ನಿಮಗೆ ತಿಳಿಸ್ತೀನಿ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಧಿಸೂಚನೆ, ನವದೆಹಲಿ, ಜೂನ್ 14, 2024. ಓಕೆ, GSR 329 ಸೆಕ್ಷನ್ 7ರ ಉಪವಿಭಾಗ 1ರೊಂದಿಗೆ ಓದಿದ ವಿಭಾಗ 5ರ ಮೂಲಕ ನೀಡಲಾದ ಅಧಿಕಾರಿಗಳ ವ್ಯಾಯಾಮದಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿಗಳು ಮತ್ತು ವಿವಿಧ ನಿಬಂಧನೆಗಳ ಕಾಯ್ದೆ 1952, ಕೇಂದ್ರ ಸರ್ಕಾರವು ಈ ಮೂಲಕ ನೌಕರ ಭವಿಷ್ಯ ನಿಧಿ ಯೋಜನೆ 1952 ತಿದ್ದುಪಡಿ ಮಾಡಲು 1952 ತಿದ್ದುಪಡಿ ಮಾಡಲು ಈ ಕೆಳಗಿನ ಯೋಜನೆಯನ್ನು ಮಾಡುತ್ತಿದೆ. ಅವುಗಳೆಂದರೆ ಕಿರು ಶೀರ್ಷಿಕೆ ಮತ್ತು ಪ್ರಾರಂಭ. ಈ ಯೋಜನೆಗಳನ್ನು ಉದ್ಯೋಗಿಗಳ ಭವಿಷ್ಯ ನಿಧಿಗಳ ತಿದ್ದುಪಡಿ. ಓಕೆ, ಈ ಯೋಜನೆಯನ್ನು ಉದ್ಯೋಗಿಗಳ ಭವಿಷ್ಯ ನಿಧಿಗಳ ತಿದ್ದುಪಡಿ ಯೋಜನೆ 2024 ಎಂದು ಕರೆಯಬಹುದು. ಓಕೆ ಸ್ನೇಹಿತರೆ, ಮತ್ತು ಇದು ಅಧಿಕೃತ ಗೆಜೆಟ್ ನಲ್ಲಿ ಅದರ ಪ್ರಕಟಣೆಯ ದಿನಾಂಕದಿಂದ ಜಾರಿ ಬರತಕ್ಕದ್ದು. ಓಕೆ, ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, ಇನ್ನೊಂದು ಟೈಮ್ ನೋಡಿ, ಈ ಮಾಹಿತಿಯನ್ನ ನಮ್ಮ ಕನ್ನಡಿಗರಿಗೋಸ್ಕರ ಅಂದ್ರೆ ಕನ್ನಡದಲ್ಲಿ ಅರ್ಥ ಆಗೋ ಉದ್ದೇಶದಿಂದ ಕನ್ನಡದೊಳಗೆ ಕನ್ವರ್ಟ್ ಮಾಡಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನ ನಾನು ನೀಡಿದ್ದೇನೆ ಸ್ನೇಹಿತರೆ. ಓಕೆ, ನಿಮ್ಗೆ ಅರ್ಥ ಆಯ್ತಾ ಸ್ನೇಹಿತರೆ? ಬಂದಿರತಕ್ಕಂತ ಪ್ರತಿಯೊಂದು ಮಾಹಿತಿಯನ್ನ ನಿಮಗೆ ವಿತ್ ಪ್ರೂಫ್ ಪ್ರಕಾರ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ವಿಡಿಯೋ ಏನಾದ್ರು ನಿಮಗೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಂಥ ಗುಡ್ ನ್ಯೂಸ್ ಮಾಡಿದೀವಿ ಅಂದ್ರೆ ನೀವು ನಮಗೆ ಲೈಕ್ ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಂಥ ವಿಷಯಗಳನ್ನ ತಲುಪಿಸಿದಂತ ಸಂದರ್ಭದಲ್ಲಿ ನೀವು ನನಗೆ ಲೈಕ್ ಕೊಡಿ. ಯಾಕಪ್ಪ ಅಂದ್ರೆ ನೀವು ಲೈಕ್ ಕೊಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನನಗೆ ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ವಿಡಿಯೋನ ನೋಡಿ ಅಲ್ಲಿಗೆ ಸುಮ್ಮನೆ ಆಗ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ನಾನು ವಿಡಿಯೋ ಏನಾದ್ರು ಲೈಕ್ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಮತ್ತೆ ದಯೆಯಿಂದ ವಿನಂತಿಸಿಕೊಳ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋ ಮುಖಾಂತರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ, ಶುಭೋದಯ.